ಪದ್ಮಾ, ಒಳ್ಳೆ ಪ್ರಯತ್ನ ಮಾಡದೆ ಆದ್ರೆ ಪ್ಲಾನ್ ಉಲ್ಟಾ ಆಗೋಯ್ತು. ಹಾಗಂತ ಸುಮ್ನೆ ಕೂತ್ರೆ ಆದ್ಯ ಮನೇಲೆ ಉಳ್ಕೊಂಡ್ಬಿಡ್ತಾಳೆ. ಅವಳನ್ನ ಈ ಮನೆಯಿಂದ ಓಡಿಸ್ಬೇಕು ಅಂದ್ರೆ ಇನ್ನು ಏನಾದ್ರೂ ಒಂದು ಯೋಚನೆ ಮಾಡ್ಬೇಕು. ಏನೇ ಪಾರ್ವತಿ, ನಿಂಗೇನಾದ್ರೂ ಹೊಳಿತಾ? ಇಂಥದನ್ನೆಲ್ಲ ಪ್ಲಾನ್ ಮಾಡೋದ್ರಲ್ಲಿ ಅತ್ತಿಗೆ ಎತ್ತಿದ ಕೈ. ಅವ್ರಿಗೆ ಏನು ಮಾಡಕ್ ಆಗ್ತಿಲ್ಲ, ಇನ್ ನನ್ ಕೈಲಿ ಏನಾಗುತ್ತೆ? ಹಾಗಾದ್ರೆ ನಿಂಗ್ ಒಡವೆ ಬೇಡ್ವಾ? ಬೇಕು ಅತ್ತೆ. ಆದ್ರೆ ಏನ್ ಮಾಡಿದ್ರು ಅವಳನ್ ಮಾತ್ರ ಮನೆಯಿಂದ ಕಳ್ಸೋದ್ ಕಷ್ಟ ಅನಿಸ್ತಿದೆ. ನಾವ್ ಅವಳನ್ ಕಳ್ಸಲ್ಲಮ್ಮ, ನಮ್ ಕೈಲಿ ಆಗಲ್ಲ. ಶಿವ ಪಾರ್ವತಿ ಮುಂದೆ ಇರೋ ನಂದಿ ತರ ಅವಳಿಲ್ ಫಿಕ್ಸ್ ಆಗ್ಬಿಟ್ಟಿದ್ದಾಳೆ. ಇನ್ ಹೇಗ್ ಕಳ್ಸಕ್ಕಾಗತ್ತೆ? ಅಂದ್ರೆ ನಿಮ್ಮಿಂದ ಆಗಲ್ವಾ? ನಾವೇ ಅಲ್ಲ, ಅವಳನ್ ಕಳ್ಸೋದಕ್ಕೆ ಯಾರಿಂದನೂ ಆಗಲ್ಲ. ಅವಳಷ್ಟು ಅದೃಷ್ಟ ಜಾತಕ ಇರೋಳು ಈ ಭೂಮಿ ಮೇಲೆ ಎಲ್ಲೂ ಇಲ್ಲ ಅನ್ಸುತ್ತೆ. ಹೌದಮ್ಮ, ನಮ್ಮ ಆಸೆ ಬಿಟ್ಬಿಡೋದು ಒಳ್ಳೇದು. ಇದೆಲ್ಲ ಸುಮ್ನೆ ಟೈಮ್ ವೇಸ್ಟ್ ಅಷ್ಟೇ. ಇಷ್ಟೆಲ್ಲ ನಿರಾಸೆ ಪಡೋ ಅಗತ್ಯ ಇಲ್ಲ ಅತ್ತೆ, ನಾನು ಇದೀನಿ ತಾನೆ. ಏನೇ ಚಾರು ನೀನು, ನಮ್ ಕೈಲೇ ಆಗ್ಲಿಲ್ಲ, ನೀನೇನ್ ಮಾಡ್ತೀಯಾ? ನೀವೀಗ ಆದ್ಯನ ಮನೆಯಿಂದ ಆಚೆ ಕಳ್ಸ್ಬೇಕು ಅಂತ ಅನ್ಕೋತಾ ಇದ್ದೀರಾ ತಾನೆ? ನಾನು ಅವಳನ್ನ ಈಸಿಯಾಗಿ ಈಗ್ಲೇನೆ ಕಳಿಸಬಹುದು. ಹೌದಾ? ಆದ್ರೆ ಅದಕ್ಕೂ ಒಂದು ಟೈಮ್ ಇದೆ. ಅಲ್ಲಿವರೆಗೂ ನಾನೊಂದು ಆಟ ಆಡ್ತೀನಿ, ನೋಡ್ತೀರಿ ಅತ್ತೆ. ಏನೇ ನಿನ್ನೂ ಆದ್ಯನೂ ಅಕ್ಕಪಕ್ಕ ನಿಲ್ಸಿದ್ರೆ ಹುಲಿನ ಜಿಂಕೆನ ನೋಡೋ ಹಾಗಿರುತ್ತೆ. ನೀನು ಹುಲಿನೇ ಎದುರಿಸ್ಬಿಡ್ತೀಯಾ? ಇವಾಗ ನಾನು ಹುಲಿ ಚಿಕ್ಕಮ್ಮ, ಅವಳು ಜಿಂಕೆ. ಓ, ಇವಾಗ ನಾನು ಏನು ಬೇಕಾದ್ರೂ ಮಾಡಬಹುದು. ಚಿಟ್ಕೆ ಹೊಡೆದ್ರೆ ಸಾಕು, ಹೇಳಿದ ಎಲ್ಲ ಕೆಲಸನೂ ಮಾಡ್ತಾಳೆ. ಓ ಸತ್ಯನಾ? ನಾವ್ ಹೇಳಿದ್ರೆ ಅವಳು ಕೇಳಲ್ಲ, ಇನ್ನು ನೀನ್ ಹೇಳಿದ್ರೆ ಕೇಳ್ಬಿಡ್ತಾಳ? ಮಾತಲ್ಲ ಚಾರು, ಮಾಡಿ ತೋರ್ಸು. ಈಗ್ಲೇ ತೋರಿಸ್ತೀನಿ, ಎಲ್ರೂ ನೋಡಿ. ಏನ್ ಮಾಡ್ತೀಯ? ಏನ್ ಮಾಡ್ತೀನೋ ನೋಡು ಚಿಕ್ಕಮ್ಮ. ಆದ್ಯ, ಲೇ ಆದ್ಯ. ಅಯ್ಯೋ, ಏ ಆದ್ಯ, ಏನು ಎಲ್ಲಿಗೆ ಹೋಗ್ತಿದ್ಯಾ? ಕೇಳಿಸ್ಕೊಂಡೆ ಅಲ್ವಾ, ಚಾರು ಕರಿತಿದ್ದಾಳೆ, ಹೋಗ್ಬೇಕು, ಹಿಡ್ಕೋ. ಚಾರು ಕೂಗಿದ್ರೆ ಯಾಕಷ್ಟು ಭಯದಲ್ಲಿ ಹೋಗ್ತಿದ್ಯಾ? ಹೋಗ್ಬೇಕು ರಾಜಲಕ್ಷ್ಮಿ, ತಪ್ಪಲ್ಲ, ಆಮೇಲೆ ಹೇಳ್ತೇನೆ. ಆದ್ಯ, ಆದ್ಯ, ಏನಾಯ್ತು ಆದ್ಯಂಗೆ ಹಿಂಗ್ ನಡ್ಕೋತಾ ಇದ್ದಾಳೆ? ಏನಾಯ್ತು ಚಾರು? ಏನೇ ಒಂದೇ ಸಲ ಕರೆದ್ರೆ ಕೇಳ್ಸಲ್ವಾ? 2 ಸಲ ಬೇರೆ ನಿನ್ನ ಕರಿಬೇಕಾ ನಾನು? ಸಾರಿ ಚಾರು, ನಾನು ಸ್ವಲ್ಪ ದೂರದಲ್ಲಿದ್ದೆ, ಬರೋ ಅಷ್ಟ್ರಲ್ಲಿ ಟೈಮ್ ಆಗೋಯ್ತು. ಹೇಳು ಚಾರು, ಏನಾಯ್ತು? ನಿನಗೆ ಅಷ್ಟೆಲ್ಲ ಸೀನ್ ಇಲ್ಲ, ಮೊದ್ಲು ಇಲ್ಲಿಗೆ ಬಾ. ಬಾರೆ. ಬರ್ತಿದ್ದೀನಿ. ಏನು ಚಾರು? ಹೇಳಿದ್ದೆ ತಾನೆ ಚಿಟ್ಕೆ ಹೊಡ್ಕೊಳ್ಳೆ ಬರ್ಬೇಕು ಅಂತ. ಗೊತ್ತಿದ್ದು ಲೇಟ್ ಯಾಕೆ ಮಾಡ್ದೆ? ನೆಕ್ಸ್ಟ್ ಟೈಮ್ ಕರೆದಾಗ ತಕ್ಷಣ ಬಂದ್ಬಿಡ್ತೀನಿ ಚಾರು, ಇದೊಂದ್ಸರಿಗೆ ಕ್ಷಮಿಸು. ಅಷ್ಟಕ್ಕೂ ಯಾಕೆ ಕರ್ದ್ಯೋ ಹೇಳು? 4 ಜನ ನಿಂತಿದ್ದೀವಿ ಇಲ್ಲಿ, ಕಾಣಿಸ್ತಿಲ್ವಾ? ಎಲ್ರಿಗೂ ನಮಸ್ಕಾರ ಮಾಡು. ಮಾಡು. ನಮಸ್ಕಾರ ಚಿಕ್ಕಮ್ಮ. ನಮಸ್ಕಾರ. ನಮಸ್ಕಾರ ಅಜ್ಜಿ. ಹಾ, ನಮಸ್ಕಾರ ಪದ್ಮಾ ಆಂಟಿ. ಈಗ ಎಲ್ರಿಗೂ ನಮಸ್ಕಾರ ಮಾಡಿದ್ ಸಾಕು, ಬೇಗ ಹೋಗಿ ಕಾಫಿ ತಗೊಂಡ್ ಬಾ. ಕಾಫಿನಾ? ಕಾಫಿ ಮಾಡೋದಕ್ಕೆ ನನಗ್ ಬರಲ್ಲ. ಕಾಫಿನೇ ನನಗ್ ಬರಲ್ಲ, ಅದೆಲ್ಲ ಹೇಳೋದ್ ಬಿಟ್ಟು ಬರ್ದೇ ಇದ್ರು ಕಲ್ತ್ಕೊಂಡು ಮಾಡ್ಕೊಂಡು ತಗೊಂಡ್ ಬಾ. ಆದ್ಯ, ಇದು ನೀನೇನಾ? ಒಂದ್ಸಲ ಗಿಲ್ಲು ನೋಡೋಣ. ಅಬ್ಬಾ, ನಾನೇ ಚಿಕ್ಕಮ್ಮ. ನೀನೆ. ಆದ್ರೂ ನೀನು ಚಾರು ಮಾತು ಕೇಳ್ತಿದ್ಯಲ್ಲ?
ಕೇಳ್ಬೇಕು ಚಿಕ್ಕಮ್ಮ, ಚಾರು ದೊಡ್ಡ ವ್ಯಕ್ತಿ. ಹಾ ಹೋಗ್ಲಿದ್ದೆಲ್ಲ ಸಾಕು, ಈಗ ಒಳಗ್ ಹೋಗು, ಬೇಗ ಹೋಗಿ ಕಾಫಿ ತಗೊಂಡ್ ಬಾ. ಓಕೆ. ಅಯ್ಯೋ ಏನ್ ಚಾರು, ನೀನ್ ಏನ್ ಮಾಡಿದ್ಯಾ? ಅಥವಾ ವಶೀಕರಣ ಏನಾದ್ರೂ ಮಾಡಿದ್ಯಾ? ಹುಲಿ ಆಗಿರ್ತಿದ್ಲು, ಬೆಕ್ಕಿನ ಹಾಗಾಗೋಗಿದ್ದಾಳೆ. ಏನ್ ಮಾಡಿದ್ಯಾ ಚಾರು? ಅದು ಮ್ಯಾಜಿಕ್ ಚಿಕ್ಕಮ್ಮ. ಮ್ಯಾಜಿಕ್ಕಾ? ಅದೆಲ್ಲ ನಿಂಗೆ ಗೊತ್ತಾಗಲ್ಲ. ಅವಳನ್ನ ಹೇಗೆ ಆಡಿಸ್ಬೇಕೋ ಹಾಗೆಲ್ಲ ಆಡಿಸ್ತಿದ್ದೀನಿ. ಈ ಟೆಕ್ನಿಕ್ ಎಲ್ಲ ನನಗೆ ಗೊತ್ತಾಗಲ್ಲ ಬಿಡು. ಆದ್ರೂ ಹೀಗ್ ಮಾಡೋದ್ರಿಂದ ನಮ್ಗಾಗೋ ಉಪಯೋಗ ಏನೇ? ಅವಳ ಮನೇಲಿದ್ರೆ ಯಾವತ್ತಿದ್ರೂ ನಮಗ್ ತಲೆನೋವೇ ಅಲ್ವಾ? ಅವಳ ಮನೆಯಿಂದ ಹೊರಟೋಗ್ಬೇಕು. ಅದಕ್ಕೆ ಅಲ್ವಾ ಇವತ್ತು ರಾತ್ರಿನೇ ಅವಳನ್ನ ವಾಪಸ್ ಕಳಿಸ್ತಾ ಇದ್ದೀನಿ. ಹಾ? ನಿಜಾನಾ? ತುಂಬಾ ಒಳ್ಳೇದು ಚಾರು, ಆ ಕೆಲಸ ಮಾಡಿ ಪುಣ್ಯ ಕಟ್ಕೊಳೆ. ಅವರೆಲ್ಲರಿಗೂ ಕೊಡು. ಊದಿ ಆರಿಸ್ಕೊಡು. ಸರಿಯಾಗುವುದು. ಇದು ತಗೊಳ್ಳಿ. ಏನೇ ಅವಯ್ಯಾರ, ವಿನಯ್ ಕೊಡೋದು ಗೊತ್ತಿಲ್ವಾ? ಹ ಇದನ್ ಕಾಫಿ ಅಂತಾರ? ಗಂಜಲದ ತರ ಇದೆ. ಹಸುಗ್ ಅದನ್ನೇ ಅಲ್ವಾ ಕೊಡೋದು? ಅಂದ್ರೆ ಅದು ಕಲ್ಗಚ್ಚು ಹಸುಗ್ ಕೊಡೋದು, ಕಾಫಿ ಮನುಷ್ಯರಿಗೆ ಕೊಡ್ತಾರೆ ಅಂತ ಅವಳಿಗೆ ಬೈತಾ ಇದ್ದೀನಿ. ಏನಾದ್ಯಾ? ಬೇಕು ಅಂತಾನೆ ಈ ರೀತಿ ಮಾಡಿ ತಗೊಂಡ್ ಬಂದಿದ್ಯಾ ಅಲ್ವಾ? ಬರ್ಲಿಲ್ಲ ಅಂದ್ರೆ ಯೂಟ್ಯೂಬ್ ನೋಡ್ಕೊಂಡು ಮಾಡ್ಕೊಂಡ್ ತರ್ಬೇಕು ತಾನೆ. ಹೇಗ್ ಬರುತ್ತೋ ಹಾಗೆ ಮಾಡ್ತಾ ಇರೋದಾ? ಕಣ್ಣು ನಿನ್ ತಲೆ ಮೇಲೆ ಇಟ್ಕೊಂಡಿದ್ಯಾ? ನನ್ ಮಾತ್ ಲೆಕ್ಕಕ್ಕೆ ಇಲ್ವೇನೆ? ಸಾರಿ ಚಾರು, ಕಾಫಿ ಚೆನ್ನಾಗಿಲ್ವಾ? ಬುದ್ಧಿ ಜ್ಞಾನ ಏನು ಇಲ್ವಾ ನಿನ್ಗೆ? ಏನಾದ್ರೂ ಮಾಡಿದ್ರೆ ಸುಮ್ನೆ ಮಾಡ್ಬಿಡೋದಷ್ಟೇನಾ? ತಿಳ್ಕೊಂಡ್ ಮಾಡ್ಬೇಕು ಕಣೆ. ಕಾಫಿ ಕುಡಿಬೇಕು ಅಂತ ಒಳ್ಳೆ ಮೂಡಲ್ಲಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಲು. ಹೋಗಿ ಇಲ್ಲಿಂದ. ಅಬ್ಬ, ಏನ್ ಮಾಡಿದ್ಯಾ ಚಾರು ಅವಳಿಗೆ? ಆ ಟ್ರಿಕ್ ಏನು ಅಂತ ನಮಗೂ ಹೇಳ್ಕೊಡೆ, ನಾವು ಕೂಡ ಅವಳನ್ನ ಆಟ ಆಡಿಸ್ತೀವಿ. ಅದೆಲ್ಲ ಟೈಮ್ ಬಂದಾಗ ಹೇಳ್ತೀನಿ ಚಿಕ್ಕಮ್ಮ. ಸದ್ಯಕ್ಕೆ ನೀವೆಲ್ಲರೂ ಹ್ಯಾಪಿ ಆಗಿರಿ. ಅವಳು ನೋಡ್ಕೊಳಕ್ ನಾನು ಇದ್ದೀನಿ ತಾನೇ. ಅಬ್ಬಾ, ನನ್ ಸೊಸೆ ಅನ್ನಿಸ್ಕೊಂಡ್ಬಿಟ್ಟೆ ಕಣೆ. ಆದ್ಯನ್ನ ಎಷ್ಟು ಸುಲಭವಾಗಿ ಹಿಡಿತಕ್ಕೆ ತಗೋತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಒಳ್ಳೆ ಕೆಲಸ ಮಾಡ್ದೆ ಚಾರು. ನನ್ ಒಡವೆ ಬಂಗಾರ ಎಲ್ಲ ನಿಂಗೆ ಕಣೆ. ಅದೇನೆ ಚಾರು ಅಂದ್ರೆ. ನನ್ ಜೊತೆನೆ ಆಟ ಆಡಕ್ ಬಂದ್ರೆ ಅನುಭವಿಸ್ಕೊಂಡೆ ಹೋಗ್ಬೇಕಾಗತ್ತೆ. ಆದ್ರೂ ಕಾಫಿ ಚೆನ್ನಾಗಿದೆ ಅಲ್ವಾ ಚಾರು? ಚೆನ್ನಾಗೇ ಇದೆ ಚಿಕ್ಕಮ್ಮ. ಅದ್ರೊಳಗ್ ಬೈಬೇಕು ಅಂತಾನೆ ಹಾಗೆ ಹೇಳಿದ್ದು. ಓ ಚಾರು, ನೀನ್ ಸೂಪರ್. ಆದ್ಯ, ನೀನ್ ಮಾಡ್ತಿರೋದು ಸರಿಯಲ್ಲ.
ನಿಜಾನೇ ಸೀನು, ನೀನು ಎಷ್ಟೇ ಸರಿ ನನ್ನ ಹಿಂದೆ ಬಂದರೂ ಕ್ಷಮಿಸೋದೇನು ಚೆನ್ನಾಗಿಲ್ಲ. ಬೇಕು ಅಂತ ಮಾತು ಬದಲಾಯಿಸ್ಬೇಡ ಆದ್ಯ. ನಾನು ಮಾತು ಬದಲಾಯಿಸೋದಂದ್ರೇನು? ನಿಜಾನೇ ಅಲ್ವಾ ಹೇಳ್ತಿರೋದು? ನೀನು ನನ್ನ ವಿಷಯ ಬಿಟ್ಟಾಕು. ನಿನಗೆ ಕಾಫಿ ಕೊಡಕ್ಕೆ ಯಾರು ಹೇಳಿದ್ದು? ನಾನು ಕಾಫಿ ಕೊಟ್ರೆ ತಪ್ಪೇನು? ಈ ಮನೇಲಿ ಎಲ್ಲರೂ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ನಾನು ಹಾಗೆ ಮಾಡಿದೆ. ನಾನೇನಾದ್ರೂ ಸ್ಪೆಷಲ್ಲಾ ಏನು? ಹೌದು ಆದ್ಯ, ನೀನ್ ನನಗೆ ಸ್ಪೆಷಲ್ಲೇ. ನೀನು ನನ್ನ ಮುಂದೆ ಕೆಲಸ ಮಾಡೋದು ನನಗಿಷ್ಟ ಆಗಲ್ಲ. ನಿಮ್ಮ ಅತ್ತೆಗೆ ಕಾಫಿ ಕೊಡೋದು ನಿನಗಿಷ್ಟ ಆಗಲ್ವಾ? ಈ ಮನೇಲಿ ನೀನು ಯಾರಿಗೆ ಕಾಫಿ ಕೊಟ್ರು ಪರವಾಗಿಲ್ಲ, ಆದ್ರೆ ಚಾರು ಕೊಟ್ರೆ ನನಗಿಷ್ಟ ಆಗಲ್ಲ. ಯಾಕಿಷ್ಟ ಆಗಲ್ವೋ ಗೊತ್ತಾ ಸೀನು? ನನ್ನ ಮೇಲಿನ ಕೋಪನ ಅವಳ ಮೇಲೆ ತೋರಿಸ್ತಿದ್ಯಾ? ಪಾಪ, ಏನು ಗೊತ್ತಿಲ್ಲದೆ ಇರೋ ಅಮಾಯಕಿ ಅವಳು. ಆದ್ರೂ ಮಧ್ಯದಲ್ಲಿ ಅವಳನ್ನ ಯಾಕೆ ಎಳಿತಿದ್ಯಾ? ಅವಳ ಮೇಲೆ ಕೋಪ ಅಲ್ಲ, ನನ್ನ ದೃಷ್ಟಿಲಿ ನೀನು ಮಹಾರಾಣಿ. ನಾನು ನಿನ್ನ ದೇವತೆ ತರ ನೋಡ್ತಿದ್ದೀನಿ. ನಿನ್ನಂತ ದೇವತೆ ಒಬ್ಬರ ಮುಂದೆ ತಲೆ ಬಾಗ್ಸೋದು ನನಗಿಷ್ಟ ಆಗಲ್ಲ. ಇಲ್ಲ ಸೀನು, ನನ್ನ ಬಿಟ್ಬಿಡು. ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನೀನು ಕೂಡ ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡು. ಅನಾವಶ್ಯಕವಾಗಿ ನನ್ನ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಪ್ರೀತ್ಸೋರ್ನ ಹರ್ಟ್ ಮಾಡೋದು ನಿನಗಿಷ್ಟ ಆಗುತ್ತೇನೋ, ಆದರೆ ನಾನು ಪ್ರೀತಿಸ್ತಿರೋ ಹುಡುಗಿನ ಯಾರಾದರೂ ಕೀಳಾಗಿ ನೋಡಿದ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ. ಈಗ ಅದೆಲ್ಲ ಯಾಕೆ? ಇದನ್ನೆಲ್ಲ ನಾನು ನನ್ನ ಫ್ಯಾಮಿಲಿಗೋಸ್ಕರ ಮಾಡ್ತಿರೋದು. ನನಗಿಲ್ಲಿ ಇಷ್ಟೊಂದು ನೋವಾಗ್ತಾ ಇದ್ರೆ ನೀನು ಇಷ್ಟೊಂದು ಕೂಲ್ ಆಗೋದು ಹೇಗೆ ನನ್ನ ಸಮಾಧಾನ ಮಾಡ್ತಿದ್ಯಾ? ಈ ಕೆಲಸ ಎಲ್ಲ ಮಾಡಿಕೊಂಡು ನೀನೇನೋ ತ್ಯಾಗ ಮಾಡ್ತಿದ್ಯಾ ಅಂತ ಅನ್ಕೊಂಡಿದ್ಯಾ? ಸೇನು, ಪ್ಲೀಸ್ ನನ್ನ ಸ್ವಲ್ಪ ಹೊತ್ತು ಒಂಟಿಯಾಗಿ ಬಿಟ್ಬಿಡು. ನಿನ್ಗೆ ಎಷ್ಟೇ ಹೇಳಿದ್ರು ವೇಸ್ಟ್ ಆದ್ಯಾ? ಏನೇ ಆದ್ಯಾ, ಮಾಡೋದೆಲ್ಲ ಮಾಡಿ ಇಲ್ಲಿ ಬಂದು ನಿಂತಿದ್ಯಾ? ನಾನೇನ್ ಮಾಡಿದೆ? ಏನ್ ಮಾಡ್ದ್ಯಾ? ಅಷ್ಟಕ್ಕೂ ಮನೆಗೆ ವಾಪಸ್ ಬಂದಿದ್ದೆ ನೀನ್ ಮಾಡಿರೋ ದೊಡ್ಡ ತಪ್ಪು. ನನ್ನ ಮಾವನ್ ಮಧ್ಯ ಬಂದಿದ್ದು ಎರಡನೇ ತಪ್ಪು. ಒಟ್ನಲ್ಲಿ ನನಗೆ ಮನಃಶಾಂತಿನೇ ಇಲ್ದೇ ಇರೋ ಹಾಗೆ ಮಾಡಿದ್ಯಾ. ನನ್ ಮಾವ ನನಗ್ ಸಿಗ್ಬೇಕು ಅಂತಂದ್ರೆ ಮೊದ್ಲು ನೀನ್ ದೂರ ಆಗ್ಬೇಕು. ಚಾರು, ಇಲ್ಲ, ನಾನು ಸೀನುವಿಂದ ತುಂಬಾ ದೂರದಲ್ಲೇ ಇದ್ದೀನಿ. ಎಂಥ ಪರಿಸ್ಥಿತಿಲೂ ನಿನಗೆ ನನ್ನಿಂದ ಯಾವ ಸಮಸ್ಯೆನೂ ಬರಲ್ಲ. ನೀನು ಅನಾವಶ್ಯಕವಾಗಿ ಏನೇನೋ ಊಹಿಸ್ಕೋತಿದ್ಯಾ. ಊಹಿಸ್ಕೊಳ್ಳೋದಲ್ಲ ಕಣೆ, ನೀನಿಲ್ಲಿರೋ ಅಷ್ಟಿ ನಾನು ನನ್ ಮದ್ವೆ ಆಗುತ್ತೆ ಅನ್ನೋ ನಂಬಿಕೆನೆ ನನಗಿಲ್ಲ ಇಲ್ಲಿ. ನೀನು ಎದುರುಗಡೆ ಇಲ್ದೇ ಇರುವಾಗ ಕೂಡ ನನ್ ಮಾವನ್ ಮನ್ಸಲ್ಲಿ ನೀನೇ ತುಂಬಿಕೊಂಡಿದ್ದೆ ಗೊತ್ತಾ? ಅಷ್ಟೇ ಯಾಕೆ ನೀನ್ ಎದುರುಗಡೆ ಇದ್ರೆ ಸಾಕು, ನನ್ ಮಾವನ್ಗೆ ಪ್ರಪಂಚನೇ ಕಾಣಿಸೋದಿಲ್ಲ. ಇನ್ನು ನಾನೆಲ್ಲೇ ಕಾಣಿಸ್ತೀನಿ? ಅಷ್ಟಕ್ಕೂ ಒಂದ್ ಜೋಡಿನ ದೂರ ಮಾಡೋದಕ್ಕೆ ನಿನಗೆ ಹೇಗೆ ಮನ್ಸು ಬರುತ್ತೆ? ನಿನಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸು, ಬುದ್ಧಿ, ಜ್ಞಾನ ಏನಾದ್ರೂ ಇದೆಯೇನೆ? ಚಾರು, ನೀನ್ ಜಾಸ್ತಿ ಮಾತಾಡ್ತಿದ್ಯಾ. ನಾನೇನಾದ್ರೂ ಅವನ ಜೊತೆನೆ ಅಂಟ್ಕೊಂಡು ಓಡಾಡ್ತಿದ್ದೀನ? ಸೀನುವಿಂದ ದೂರವಾಗೇ ಇರ್ತಿದ್ದೀನಲ್ವಾ? ನನ್ನಿಂದ ನಿನಗೆ ಎಂತ ಸಮಸ್ಯೆನೂ ಬರಲ್ಲ ಅಂತ ಹೇಳ್ತಿದ್ದೀನಲ್ವಾ? ಒಟ್ಟಿಗೆ ಓಡಾಡ್ಬೇಕಾಗಿರೋ ಅಗತ್ಯ ಇಲ್ಲ ಆದ್ಯ. ಪ್ರೀತಿನ ಕುರುಡು ಅಂತ ತಾನೇ ಹೇಳೋದು. ಈಗ ಅದೇ ನನ್ ಮಾವನ ನನ್ನಿಂದ ದೂರ ಮಾಡ್ತಿದೆ. ಪ್ರೀತಿನ ಹೇಗ್ ಬೇಕಾದ್ರೂ ತೋರಿಸಬಹುದು. ನೀನ್ ಸಿನಿಮಾಗಳಲ್ಲಿ ನೋಡಿಲ್ವಾ? ಎಲ್ಲೋ ಅರಮನೆಯಲ್ಲಿರೋ ರಾಜ ಊರ್ ಗುಡಿಸ್ಲಲ್ಲಿರೋ ದಾಸಿನ ಪ್ರೀತಿಸ್ತಾನೆ. ಅಂಥದ್ರಲ್ಲಿ
ನೀವು ಪಕ್ಕದಲ್ಲೇ ಇರ್ತೀರಾ. ಪ್ರೀತಿಸಲ್ಲ ಅಂತ ಏನೇ ಗ್ಯಾರಂಟಿ? ಚಾರು, ನಿನಗೆ ಹೇಗ್ ಹೇಳಿದ್ರೆ ಅರ್ಥ ಆಗುತ್ತೆ? ಹೇಗೆ ಹೇಳಿದ್ರು ಅರ್ಥ ಆಗಲ್ಲ ಕಣೆ. ಯಾರಿಗ್ ಗೊತ್ತು, ಪ್ರೀತಿ ಒಂದಾಗಬಹುದು ಏನೋ. ಹುಟ್ಟು ಸಾವು ಅನ್ನೋದು ಕ್ಷಣದಲ್ಲೇ ಆಗುತ್ತೆ ಅಂತ ಹೇಳ್ತಾರೆ. ಹಾಗೇನೆ ನಿನ್ ಪ್ರೀತಿ ಕೂಡ ಕ್ಷಣದಲ್ಲೇ ಬದಲಾಗಬಹುದು. ಚಾರು, ಹಾಗಾದ್ರೆ ನಾನೀಗ ಏನ್ ಮಾಡ್ಬೇಕು? ಒಂದೇ ದಾರಿ ಇರೋದು. ಏನದು? ನೀನು ಈ ಮನೆ ಬಿಟ್ಟು ಹೊರಟು ಹೋಗ್ಬೇಕು. ಓ, ಅದೇನೋ ಪ್ರೀತಿನೇ ಇಲ್ಲ ಅಂತ ಹೇಳ್ತೀಯಾ? ಇಷ್ಟನೇ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಹೊರಟು ಹೋಗು ಅಂತ ಹೇಳಿದ ಮಾತ್ರಕ್ಕೆ ರೆಕ್ಕೆ ಕತ್ತರಿಸಿರೋ ಪಕ್ಷಿ ತರ ಆಡ್ತಾ ಇದೀಯಾ. ಯಾಕೆ? ನಮಗ್ ಪ್ರೀತಿ ಇದ್ರೆ ಮಾತ್ರ ನಾವು ಆ ಜಾಗದಲ್ಲಿರ್ತೀವಿ. ನನಗ್ ಗೊತ್ತು ನೀನು ಇಲ್ಲೇ ಇರ್ಬೇಕು ಅಂತ ಅನ್ಕೊಂಡಿದ್ಯಾ. ನಾನ್ ಸುಮ್ನೆ ಇರಲ್ಲ ಕಣೆ ಆದ್ಯಾ, ನಾನ್ ಸುಮ್ನೆ ಇರಲ್ಲ. ಅದೇನಾದ್ರೂ ಪರವಾಗಿಲ್ಲ, ನೀನ್ ಈ ಮನೆ ಬಿಟ್ಟು ಆಚೆ ತೊಳಗ್ಲೇಬೇಕು. ನನ್ನ ಇಲ್ಲಿಂದ ಹೊರಟೋಗು ಅಂತ ಹೇಳೋದಕ್ಕೆ ನೀನ್ ಯಾರು? ಏನೇ ಹೇಳ್ತಾ ಇದ್ಯಾ? ನೀನೇನಾದ್ರೂ ಹೋಗ್ಲಿಲ್ಲ ಅಂತಂದ್ರೆ ಈ ಫೋಟೋಸ್ನ ಎಲ್ರಿಗೂ ತೋರಿಸ್ತೀನಿ. ಅವ್ರ ನಿನ್ ಕತ್ತಿಡ್ದು ಆಚೆ ಹಾಕೋ ಹಾಗೆ ಮಾಡ್ತೀನಿ. ಹಾಗ ಹೋಗಕ್ ಇಷ್ಟಪಡ್ತೀಯಾ ಇಲ್ಲ ಗೌರವದಿಂದ ಹೋಗಕ್ ಇಷ್ಟಪಡ್ತೀಯಾ? ನೋಡು ಆದ್ಯ, ಈಗಾಗ್ಲೇ ನನಗೆ ನಿನ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ. ಇಲ್ಲೇ ಇದ್ದು ಆ ಕೋಪ ಜಾಸ್ತಿ ಆಗೋ ಹಾಗೆ ಮಾಡ್ಬೇಡ. ಮರ್ಯಾದೆಯಿಂದ ಮನೆ ಬಿಟ್ಟು ಹೊರಟು ಹೋಗು. ಇಲ್ಲಾಂದ್ರೆ ನಾನು ಏನು ಮಾಡಲ್ಲ. ಜಸ್ಟ್ ಈ ಫೋಟೋಸ್ನ 70mm ಅಲ್ಲಿ ಎಲ್ಲರಿಗೂ ತೋರಿಸ್ತೀನಿ ಅಷ್ಟೇ. ಮುಖ್ಯವಾಗಿ ನಿನ್ ದೊಡ್ಡ ಮನೆಗೆ. ಚಾರು, ಅರ್ಥ ಮಾಡ್ಕೋ. ಇಲ್ಲ ಸಲ್ಲದ ಜಗಳ ಎಲ್ಲ ಯಾಕೆ? ಅಯ್ಯೋ ಪಾಪ, ಈ ವಿಷಯದಿಂದ ತಪ್ಪಿಸ್ಕೊಂಡು ನನ್ ಮಾವ ನನ್ನಿಂದ ದೂರ ಮಾಡಬಹುದು ಅಂತಾನ? ನಿನ್ನಂಥವಳಿಗೆ ಅವಕಾಶಗಳನ್ನ ಕೊಡ್ಲೇಬಾರ್ದು ಕಣೆ. ನಾನೇ ಕತ್ತಿಡ್ದು ಆಚೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ. ನನ್ನ ಅಲ್ಲಿವರೆಗೂ ಹೋಗೋ ಹಾಗೆ ಮಾಡ್ಬೇಡ. ನೀನೇ ಹೊರಟು ಹೋದ್ರೆ ಯಾವ ಪ್ರಾಬ್ಲಮ್ಮು ಇರೋದಿಲ್ಲ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ನೆನ್ಪಿಟ್ಕೋ. ಹೊರಟು ಹೋಗು ಅಂದ್ರೆ 2 ದಿನ ಬಿಟ್ಟು 3 ದಿನ ಬಿಟ್ಟು ಹೊರಟು ಹೋಗೋದಲ್ಲ. ಬೆಳಗ್ಗೆ ಹರಿಯೋ ಅಷ್ಟರಲ್ಲಿ ಹೊರಟು ಹೋಗಿರ್ಬೇಕು. ಟೈಮ್ ತುಂಬಾ ಕಡಿಮೆ ಇದೆ. ಚೆನ್ನಾಗಿ ಯೋಚನೆ ಮಾಡು ಆದ್ಯ. ಪದ್ಮ, ನೀನು ಉಟ್ಕೊಂಡಿರೋ ಸೀರೆ ತುಂಬಾ ಚೆನ್ನಾಗಿದೆಯೇ. ನವಿಲ್ಗರ ಡಿಸೈನು ಸೂಪರು. ಇದನ್ನ ನೀನು ಉಟ್ಕೊಂಡ್ಮೇಲಂತೂ ಅದಕ್ಕೆ ಇನ್ನೂ ಅಂದ ಬಂದ್ಬಿಟ್ಟಿದೆ. ಏನ್ ವಿಷಯ? ಏನಿಲ್ಲ, ನನಗೆ ಅರ್ಜೆಂಟಾಗಿ 1,000 ರೂಪಾಯಿ ಕೊಡೆ. ಯಾಕೋ? ಯಾಕೆ ಏನು ಅಂತ ಕೇಳ್ಬೇಡ ಪದ್ಮ. ನನಗೆ ಕಾರಣ ಹೇಳಬೇಕು ಅಂದ್ರೆ ತುಂಬಾ ಬೇಜಾರಾಗುತ್ತೆ. ನೋಡು, ಬೇಕು ಕೊಡು, ನಾನು ಹೋಗ್ಬೇಕು. ಸರಿ, ಕೊಡ್ತೀನಿ ರೀ. ಅಮ್ಮ,
ಇವಳು ನನ್ನ ಹೆಂಡ್ತಿನೇನಾ? ಅಮ್ಮ ಹೌದು. ಸಾವಿರ, 2,000, 3,000, 4,000, 5,000. ಅಯ್ಯಯ್ಯಪ್ಪ, ಅಯ್ಯ, ನಾನು 1,000 ಕೇಳಿದ್ರೆ 10,000 ಕೊಡ್ತಾರೆ ಇದ್ದಾಳೆ. ಲೇ ಪದ್ಮ, ನಿನ್ನ ಮದುವೆ ಮಾಡ್ಕೊಂಡಿದ್ದು ನನ್ನ ಹಳೆ ಜನ್ಮದ ಪುಣ್ಯ ಕಣೆ. ಹೋದ ಜನ್ಮದಲ್ಲಿ ನಾನು ಎಷ್ಟು ಪುಣ್ಯ ಮಾಡಿದ್ದೀನೋ ಏನೋ. ಅಯ್ಯೋ ನೋಡೆ, ನೀನ್ ಹೀಗೆಲ್ಲ ಕೇಳ್ದಾಗೆಲ್ಲ ದುಡ್ಡು ಕೊಡ್ತಿದ್ರೆ ಇಲ್ಲಡು, ನಿನ್ನ ಹೃದಯದಲ್ಲಿಟ್ಟು ನೋಡ್ಕೋತೀನಿ ಕಣೆ. ಈ ಹೃದಯ ನಿಂದೆ ಕಣೆ. ಆಹಾ, ಲೇ, ಹೃದಯ ಏನೇ, ಇಡೀ ವೆಂಕಟ್ರಾವೇ ನಿನ್ನವನ್ ಕಣೆ.